ಇವತ್ತು ಬಹಳ ಶುಭ ದಿನ. ಕನ್ನಡ ನಾಡಿಗೆ, ಎಲ್ಲ ಕನ್ನಡಿಗರಿಗೆ ಬಹಳ ಮಹತ್ವಪೂರ್ಣವಾದಂತಹ ದಿನ. ಇವತ್ತು 68ನೇ ರಾಜ್ಯೋತ್ಸವವನ್ನು ನಾವು ಆಚರಿಸ್ತಾ ಇದ್ದೇವೆ. ನಮಗೆ ಅನೇಕರಿಗೆ ಗೊತ್ತಿರಬಹುದು, ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಹೋರಾಟದ ಜೊತೆಗೆ ಭಾಷೆಯ ಆಧಾರಿತ ರಾಜ್ಯಗಳನ್ನು ಕೂಡ ಸೃಷ್ಟಿಸಬೇಕು ಅನ್ನುವ ಕೂಗು ಈ ದೇಶದ ಮೂಲೆ ಮೂಲೆಗಳಲ್ಲಿ ಮೊಳಗಿತ್ತು. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗುವ ಮುಂಚೆ ಕೆಲ ರಾಜ್ಯಗಳಿಗೆ ಆ ಯಶಸ್ಸು ಸಿಕ್ತು. ಉದಾಹರಣೆಗೆ ಒಡಿಶಾ ರಾಜ್ಯ, ಬಿಹಾರ್ ರಾಜ್ಯ. ಆದರೆ ಅನೇಕ ರಾಜ್ಯಗಳಿಗೆ, ವಿಶೇಷವಾಗಿ ದಕ್ಷಿಣ ಭಾರತದ ಭಾಷಿಕರಿಗೆ ಈ ಭಾಗ್ಯ ದೊರಕಲಿಲ್ಲ. 1956 1ನೇ ತಾರೀಕು ನವೆಂಬರ್ದಂದು ಭಾಷಾಧಾರಿತ ಪ್ರಾಂತ್ಯಗಳನ್ನು ರಚಿಸಲಾಯಿತು. ಕರ್ನಾಟಕ ರಾಜ್ಯ ಕೂಡ ಬಂತು. ಮೈಸೂರು ಎಂಬ ಪದನಾಮದಲ್ಲಿ ಆರಂಭವಾದಂತಹ ಕನ್ನಡ ನಾಡು ವಿಶೇಷವಾಗಿ ಉತ್ತರ ಕರ್ನಾಟಕದ ಜನರ ಆಶೆಯಂತೆ ಮೈಸೂರಿನಿಂದ ಕರ್ನಾಟಕ ಎಂದು ಪರಿವರ್ತನೆ ಆಯಿತು 1973ರಂದು. ಭಾಷೆ ಬಹಳ ಮುಖ್ಯ. ಭಾಷೆ ನಮ್ಮ ಸಂಸ್ಕೃತಿಯ, ಸಂಸ್ಕಾರದ, ನಾಗರಿಕತೆಯ ಒಂದು ಸಂಕೇತ. ಇದರ ಜೊತೆಗೆ ನಮ್ಮ ದಿನನಿತ್ಯದ ಚಟುವಟಿಕೆಗಳನ್ನು, ಆಡಳಿತವನ್ನು, ಸರ್ಕಾರವನ್ನು ನಡೆಸಬೇಕು ಅಂತಂದರೆ ಈ ಭಾಷೆ ಒಂದು ಆ ಸಮೂಹದ ಎಲ್ಲ ಜನರನ್ನ ಒಂದು ಸರಪಳಿಯಲ್ಲಿ ಅದು ಕಟ್ಟು ಹಾಕುತ್ತೆ. ಇಡೀ ದೇಶದಲ್ಲಿ 3ನೇ ಸ್ಥಾನದಲ್ಲಿದ್ದಂತಹ ರಾಜ್ಯ ಅಂದರೆ ಕರ್ನಾಟಕ. ಕರ್ನಾಟಕಕ್ಕಿಂತ ಅನೇಕ ದೊಡ್ಡ ರಾಜ್ಯಗಳಿರ್ಬೋದು ಪ್ರಾದೇಶಿಕವಾಗಿ, ಆದರೆ ಔದ್ಯೋಗಿಕವಾಗಿ, ಕೃಷಿ ನೀತಿಯಿಂದ, ಶಿಕ್ಷಣ ನೀತಿಯಿಂದ ಎಲ್ಲ ರಂಗಗಳಲ್ಲಿಯೂ ಒಂದು ಹೆಜ್ಜೆ ಯಾವಾಗಲೂ ಮುಂದೆನೇ ಇದೆ. ಈ ಸಾಧನೆ ಏನಿದೆ, ಇದು ಜನರ ಸಾಧನೆ, ರೈತರ ಸಾಧನೆ, ನಮ್ಮ ಎಲ್ಲ ರಾಜಕಾರಣಿಗಳ ಸಾಧನೆ. ಅವ್ರನ್ನ ನಾವೆಲ್ಲರೂ ಬೈತಾ ಇರ್ಬೋದು, ಆದರೆ ಅವರು ಕೆಲಸ ಮಾಡದೇ ಇದ್ದರೆ ಈ ನಾವು ಮಟ್ಟಿಗೆ ಬರ್ತಾ ಇರಲಿಲ್ಲ. ಮಾಡಿದ್ದನ್ನು ಒಪ್ಕೊಳ್ಬೇಕು ಕೂಡ. ಇದಕ್ಕೆಲ್ಲ ಮಿಗಿಲಾಗಿ ಕರ್ನಾಟಕದಲ್ಲಿ ವಿಶೇಷತೆ ಅಂತಂದರೆ ಮಠಗಳಿಗೆ ಬಹಳ ಮಾನ್ಯತೆ ಕೊಡ್ತೇವೆ. ನಮ್ಮ ರಾಜ್ಯದ ಜನರ ಸಂಸ್ಕಾರ, ಸಂಸ್ಕೃತಿಯನ್ನು ಎತ್ತಿ ಹಿಡಿದಂಥವಂದರೆ ಮಠಗಳು, ಪೂಜ್ಯರು. ಇದೆಲ್ಲ ರಾಜ್ಯಗಳಲ್ಲಿ ನಾವು ಕಾಣೋದಿಲ್ಲ, ಕರ್ನಾಟಕದಲ್ಲಿ ವಿಶೇಷವಾಗಿ ಕಾಣ್ತೇವೆ. ಅದಕ್ಕೆ ನಾವೆಲ್ಲರೂ ಇವತ್ತು ತಾಯಿ ಭುವನೇಶ್ವರಿ ಆಶೀರ್ವಾದದ ಜೊತೆಗೆ ಇವತ್ತು ಪೂಜ್ಯರ ಆಶೀರ್ವಾದವನ್ನು ಕೂಡ ನಾವು ಪಡೆದುಕೊಂಡು ಈ ಕಾರ್ಯಕ್ರಮ ಏನಿದೆ ಇದರ ಉದ್ಘಾಟನೆ ಮಾಡಲಿಕ್ಕೆ ನಾವೆಲ್ಲರೂ ಒಂದಾಗಿದ್ದೇವೆ. ನಮ್ಮೆಲ್ಲರ ವಿಶೇಷವಾದಂತಹ ಪ್ರೀತಿ, ವಾತ್ಸಲ್ಯ ಮಹಾಂತೇಶ್ ಅವರ ಪರವಾಗಿ ಇರಲಿ. ಮಹಾಂತೇಶ್ ನನಗೆ ಬಹಳ ವರ್ಷಗಳಿಂದ ಪರಿಚಯ. ಅವರು ನೌಕರಿ ಬಿಡೋದಕ್ಕೆ ಮುಂಚೆ ನನ್ನನ್ನು ಕೂಡ ಕೇಳಿದ್ರು. ನಾನು ಹೇಳಿದೆ, ನಿಮಗೆ ಅದರ ಬಗ್ಗೆ ನಿಷ್ಠುರತೆ ಇದೆನಾ? ಈ ನೌಕರಿ ಬಿಡೋದು ಸಹಜ ಅಲ್ಲ. ಬಿಟ್ಟ ನಂತರ ಎಷ್ಟೋ ಸಾಧನೆ ಮಾಡಬಹುದು, ಅಷ್ಟೇ ಕಷ್ಟಗಳನ್ನು ಕೂಡ ಅನುಭವಿಸಬೇಕಾಗುತ್ತೆ. ಆದರೆ ಕಷ್ಟ ಇಲ್ಲದೆ ಸುಖ ಇಲ್ಲ. ಕಾಯಕವೇ ಕೈಲಾಸ ಅಂತ ಬಸವಣ್ಣನವರು ಹೇಳಿದ್ದಾರೆ. ಕಾಯಕ ಮಾಡಬೇಕು ಅಂತ ಮಹಾಂತೇಶ್ ಹೊರಟಿದ್ದಾರೆ. ಅವರಿಗೆ ಪೂಜ್ಯರು ಆಶೀರ್ವಾದ ಮಾಡಿದ್ದಾರೆ. ಈ ಕೃಷಿ ಏನಿದೆ ನಮ್ಮ ದೇಶದ ಮಾತ್ರ ಅಲ್ಲ, ಇಡೀ ಜಗತ್ತಿನ ಬೆನ್ನೆಲುಬು.
ಈ ಹೊಸ ನಾಗರಿಕತೆ ಏನಿದೆ, ಮಾನವ ನಾಗರಿಕತೆ ಆರಂಭ ಆಗಿ 12,000 ವರ್ಷಗಳಾಯಿತು. ಮಾನವ ಹುಟ್ಟಿ ಸುಮಾರು 4,30,000 ವರ್ಷ ಆಯಿತು. ಆದರೆ 4,30,000 ವರ್ಷದ ದಾರಿಯನ್ನು ಮಾನವ ಹೊಸ ನಾಗರಿಕತೆಯಡೆ ಆರಂಭ ಮಾಡಬೇಕು ಅಂತಂದರೆ ಅಷ್ಟೇ ಲಕ್ಷ ವರ್ಷಗಳು ಬೇಕಾಯಿತು. ಕೇವಲ 12,000 ವರ್ಷಗಳ ಹಿಂದೆ ಯಾವಾಗ ಮನುಷ್ಯ ಕಾಡಿನಲ್ಲಿದ್ದಂಥ ಬೀಜಗಳನ್ನು ಗುರ್ತು ಮಾಡಿಕೊಂಡ, ಕೆಲ ಪ್ರಾಣಿಗಳನ್ನು ಸಾಕ್ಬೋದು ಅಂತ ಗುರ್ತು ಮಾಡಿಕೊಂಡ, ಆವಾಗ ಕೃಷಿ ಆರಂಭ ಆಯಿತು. ಕೃಷಿಯಿಂದ ಉತ್ಪಾದನೆ ಜಾಸ್ತಿ ಆಯಿತು, ಆಹಾರದ ಭದ್ರತೆ ಬಂತು. ಆವಾಗ ಮನುಷ್ಯ ಕಾಡಿನಿಂದ ಕಾಡಿಗೆ ಅಲೆದಾಡುವಂತಹ ಅವಶ್ಯಕತೆ ಬರಲಿಲ್ಲ. ಯಾವಾಗ ಇದಾಯಿತೋ ಆವಾಗ ಹಳ್ಳಿಗಳು ಸೃಷ್ಟಿಯಾಯಿತು, ಪಟ್ಟಣಗಳು ಸೃಷ್ಟಿಯಾಯಿತು. ಅಂದರೆ ಇವತ್ತಿನ ಹೊಸ ಯುಗ ಏನಿದೆ, 21ನೇ ಶತಮಾನದ ಯುಗ, ಇದಕ್ಕೆಲ್ಲ ಭದ್ರವಾದಂತಹ ನೆಲೆಯನ್ನು ಕೊಟ್ಟಿದ್ದು ಕೃಷಿ. ಈ ಜಗತ್ತಿನಲ್ಲಿ ಈ ಕೃಷಿ ನಾಗರಿಕತೆಯ ಆರಂಭ ಆಗಿದ್ದು ಸುಮಾರು 11 ಸ್ಥಾನಗಳಿವೆ. ಆ 11ರಲ್ಲಿ ಒಂದು ಭಾರತದಲ್ಲಿದೆ. ಅಂದರೆ ಇಡೀ ಜಗತ್ತಿನಲ್ಲಿ ಮೂಲವಾಗಿ ಆರಂಭವಾದಂಥ ನಾಗರಿಕತೆ ಭಾರತದಲ್ಲಿ. ಆದರೆ ಇವತ್ತು ಆ ಪ್ರದೇಶ ಪಾಕಿಸ್ತಾನಕ್ಕೆ ಹೋಗ್ಬಿಟ್ಟಿದೆ. ಪಾಕಿಸ್ತಾನ ಮತ್ತು ಇವತ್ತಿನ ಇರಾನ್ ದೇಶ ಮಧ್ಯೆ ಇದ್ದಂತಹ ಜಾಗ್ರೇಬ್ ಎನ್ನುವ ಒಂದು ಗುಡ್ಡುಗಾಡಿನ ಪ್ರದೇಶದಲ್ಲಿ ಮೊದಲಿಗೆ ಕೃಷಿ ನಾಗರಿಕತೆ ಭಾರತದಲ್ಲಿ ಆರಂಭ ಆಯಿತು. ಅಲ್ಲಿಂದ ಎಲ್ಲ ಕಡೆ ಹಬ್ಬಿದೆ. ಈಗ ಕೆಲವರು ಅನ್ಬೋದು, ಯಾವ ರೀತಿ ಒಂದು ದೇಶ ಮುಂದುವರಿತಾ ಹೋಗುತ್ತೆ, ಔದ್ಯೋಗೀಕರಣ ಆಗುತ್ತೆ, ಆವಾಗ ಕೃಷಿಯ ಅವಶ್ಯಕತೆ ಕಡಿಮೆ ಆಗುತ್ತೆ ಅಂತ ಅನ್ಬೋದು. ಅದು ಒಂದು ತಪ್ಪು ಗ್ರಹಿಕೆ. ಇವತ್ತು 21ನೇ ಶತಮಾನದಲ್ಲಿ ಈ ಹವಾಮಾನದ ವೈಪರೀತ್ಯದಿಂದ ಈ ವಾಸ ಮಾಡುವುದೇ ಕಷ್ಟ ಆಗಿಬಿಟ್ಟಿದೆ. ಈ 21ನೇ ಶತಮಾನದ ಕೊನೆಯಷ್ಟರಲ್ಲಿ ನಮ್ಮ ಉಷ್ಣಾಂಶ ಇವಾಗಿನ ಉಷ್ಣಾಂಶಕ್ಕಿಂತ ಕನಿಷ್ಠ 4 ಡಿಗ್ರಿ ಜಾಸ್ತಿ ಆಗ್ಬೋದು ಅಂತ ನಮ್ಮ ವಿಜ್ಞಾನಿಗಳು ಹೇಳ್ತಾರೆ. ನಮ್ಮೆಲ್ಲರ ಉದ್ದೇಶ ಒಂದೇ, ಅದು 4 ಡಿಗ್ರಿ ಆಗಬಾರ್ದು, 1.5 ಡಿಗ್ರಿಗೆ ಅದನ್ನು ಸೀಮಿತವಾಗಿ ಇಡ್ಲಿಕ್ಕೆ ಉತ್ಪಾದನೆ ಮತ್ತು ಈ ನಮ್ಮ ಎಲೆಕ್ಟ್ರಿಸಿಟಿ ಉತ್ಪಾದನೆ, ಅನೇಕ ಪ್ರಕಾರದ ಹೊಸ ಹೊಸ ವಸ್ತುಗಳನ್ನು ಉತ್ಪಾದನೆ ಮಾಡ್ತಾ ಇದ್ದೇವೆ. ಅವುಗಳಿಗೆಲ್ಲ ನಾವು ನಮ್ಮ ಮೈನ್ಸ್ ಏನಿವೆ ಅಲ್ಲಿಂದ ಅಗೆದು ಇದನ್ನು ಉತ್ಪಾದನೆ ಮಾಡ್ತಾ ಇದ್ದೇವೆ. ಈ ಕಾರಣದಿಂದ ಕಳೆದ 250 ವರ್ಷಗಳಲ್ಲಿ ಉಷ್ಣಾಂಶ ಇಷ್ಟು ಜಾಸ್ತಿ ಆಗ್ತಾ ಇದೆ. ಇದರಿಂದ ಮಳೆಯ ಮೇಲೆ ಪರಿಣಾಮ ಆಗುತ್ತೆ, ಜೀವನದ ಮೇಲೆ ಪರಿಣಾಮ ಆಗುತ್ತೆ. ಜೀವನ ಅಂತಂದ್ರೆ ಮಾನವ ಜೀವನ ಅಲ್ಲ, ಎಲ್ಲ ಜೀವರಾಶಿಗಳ ಮೇಲೆ ಪರಿಣಾಮ ಆಗುತ್ತೆ. ಇವಕ್ಕೆಲ್ಲ ಒಂದೇ ಉತ್ತರ. ನಾವು ಈ ನಿಸರ್ಗದಿಂದ ಅಗೆದು ಈ ವಸ್ತುಗಳನ್ನು ಏನು ತಯಾರಿ ಮಾಡ್ತಾ ಇದ್ದೇವೆ, ಅವುಗಳನ್ನು ಇನ್ಮೇಲೆ ನಿಸರ್ಗದಲ್ಲಿ ಉತ್ಪಾದನೆ ಆಗ್ತಾ ಇರುವಂತಹ ವಸ್ತುಗಳನ್ನು ಉಪಯೋಗ ಮಾಡಿಕೊಂಡು, ಅಂದರೆ ಕೃಷಿಯಲ್ಲಿ ಅರಣ್ಯ ಪ್ರದೇಶಗಳಲ್ಲಿ ಏನು ಉತ್ಪಾದನೆ ಆಗ್ತಾ ಇದೆ ಅದನ್ನೇ ನಾವು ಕಚ್ಚಾ ವಸ್ತು ಅಂತ ಉಪಯೋಗ ಮಾಡಿಕೊಂಡಾಗ ಈ ಹವಾಮಾನದ ಪರಿವರ್ತನೆ ಏನಾಗ್ತದೆ ಅದರ ಮೇಲೆ ಸ್ವಲ್ಪ ಮಟ್ಟಿಗೆ ಹತೋಟಿಗೆ ತರಲಿಕ್ಕೆ ಸಾಧ್ಯ ಆಗುತ್ತೆ. ಅದನ್ನು ನಾನು ಭಾಳ ಗಂಭೀರವಾಗಿ ತಮ್ಮ ಮುಂದೆ ಚರ್ಚೆ ಮಾಡೋದಿಲ್ಲ, ಅದು ಭಾಳ ದೊಡ್ಡ ವಿಷಯ. ಹೇಳುವ ಕಾರಣ ಇಷ್ಟೇ, ರೈತರಿಗೆ ಲಾಭ ಆಗಬೇಕು ಅಂದ್ರೆ ಅವರು ಬೆಳೆದಂತಹ ಸಾಮಗ್ರಿಗಳಿಗೆ ಬೇಡಿಕೆ ಇರಬೇಕು. ಬೇಡಿಕೆ ಹೇಗೆ ಸೃಷ್ಟಿ ಮಾಡಬೇಕು? ಇಲ್ಲಿಯವರೆಗೆ ನಮ್ಮ ಚಿಂತನೆ, ವಿಚಾರ, ಆಲೋಚನೆ ಅಂತಂದರೆ ಜನರಿಗೆ
ಆಹಾರ ಒದಗಿಸುವುದು, ನಮ್ಮ ಹಸುಗಳಿಗೆ ಆಹಾರ ಒದಗಿಸುವುದು, ಇವಕ್ಕೆ ಮಾತ್ರ ನಮ್ಮ ಚಿಂತನೆ ಸೀಮಿತವಾಗಿದೆ. ನಮ್ಮ ರೈತರು ಇವತ್ತು ಬಹಳಷ್ಟು ಬೆಳೀತಾ ಇದ್ದಾರೆ. ಉದಾಹರಣೆಗೆ 1947ರಲ್ಲಿ ನಮ್ಮ ಆಹಾರ ಉತ್ಪಾದನೆ 51 ಮಿಲಿಯನ್ ಟನ್ ಇತ್ತು. ಇವತ್ತು 315 ಮಿಲಿಯನ್ ಟನ್ ಆಗಿದೆ. ತೋಟಗಾರಿಕೆ 20 ಮಿಲಿಯನ್ ಟನ್ ಇದ್ದದ್ದು ಇವತ್ತು 335 ಮಿಲಿಯನ್ ಟನ್ ಆಗಿದೆ. ಹಾಲು ಉತ್ಪಾದನೆ 20 ಮಿಲಿಯನ್ ಟನ್ ಇದ್ದದ್ದು ಇವತ್ತು 205 ಮಿಲಿಯನ್ ಟನ್ ಆಗಿದೆ. ಈ ರೀತಿ ನಮ್ಮ ರೈತರು ಇವತ್ತು ಸುಮಾರು 1300 ಮಿಲಿಯನ್ ಟನ್ ಉತ್ಪಾದನೆಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಜನಸಂಖ್ಯೆ ಕೂಡ ಜಾಸ್ತಿ ಆಗಿದೆ. ಆದರೆ ಒಬ್ಬ ಮನುಷ್ಯ ಎಷ್ಟು ತಿನ್ಲಿಕ್ಕೆ ಸಾಧ್ಯ? ಅವನಿಗೆ ದಿನಕ್ಕೆ 3 ರೊಟ್ಟಿ ಬೇಕಾಗಿತ್ತು ಅಂದ್ರೆ ನಾಳೆ 6 ತಿನ್ಲಿಕ್ಕೆ ಆಗೋದಿಲ್ಲ. ಇದರ ಅರ್ಥ ರೈತರ ಉತ್ಪಾದನೆಗೆ ಹೊಸ ಪ್ರಕಾರದ ಬೇಡಿಕೆಗಳನ್ನ ಸೃಷ್ಟಿ ಮಾಡಬೇಕು. ಆ ಹೊಸ ಪ್ರಕಾರದ ಸೃಷ್ಟಿ ಅಂತಂದ್ರೆ ಏನು? ಆವಾಗ ನಾವು ಈ ಸ್ಟೀಲ್ ಆಗಲಿ, ಐರನ್ ಆಗಲಿ, ಅಲ್ಯೂಮಿನಿಯಂ ಆಗಲಿ, ಇವನ್ನೆಲ್ಲ ನಾವು ಬಿಟ್ಬಿಟ್ಟು ನಮ್ಮ ಕೃಷಿ ಉತ್ಪಾದನೆಯನ್ನೇ ಕಚ್ಚಾ ವಸ್ತು ಮಾಡಿಕೊಂಡು ಉತ್ಪಾದನೆ ಮಾಡಲಿಕ್ಕೆ, ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಉದಾಹರಣೆಗೆ ಇಲ್ಲಿ ಗಂಗಾವತಿ ಶುಗರ್ ಕಾರ್ಖಾನೆ ಇದೆ. ಕರ್ನಾಟಕ ಸಕ್ಕರೆಯಲ್ಲಿ ಒಂದು ಮುಂಚೂಣಿಯಲ್ಲಿದ್ದಂಥ ರಾಜ್ಯ. ನಮ್ಮ ದೇಶಕ್ಕೆ ಬೇಕಾಗಿದ್ದು 26 ಮಿಲಿಯನ್ ಟನ್ ಸಕ್ಕರೆ. ನಾವು ಬೆಳೀತಾ ಇರೋದು 32 ಮಿಲಿಯನ್ ಟನ್. ಸೊ ಈ 32 ಮಿಲಿಯನ್ ಟನ್ ತಿನ್ನಲಿಕ್ಕೆ ಹೇಗೆ ಸಾಧ್ಯ? ನಾವು ಕಾರ್ಖಾನೆಯವ್ರಿಗೆ ಹೇಳ್ತೀವಿ, ನೀವು ರೈತರಿಗೆ ಒಳ್ಳೆ ಬೆಲೆ ಕೊಡಿ. ಕಾರ್ಖಾನೆಯವ್ರು ಹೇಳ್ತಾರೆ, ನಮಗೆ ಮಾರಾಟ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದರರ್ಥ ರೈತರಿಗೆ ನಾವು ಸರಿಯಾದ ಬೆಲೆಯನ್ನು ಕೊಡಬೇಕು ಅಂತಂದರೆ ಕಾರ್ಖಾನೆಗಳು ಕೂಡ ಅಷ್ಟೇ ಸರಳವಾಗಿ ನಡೆಯಲಿಕ್ಕೆ ಉಪಯೋಗಕಾರಿಯಾದಂತಹ ವಾತಾವರಣದ ಸೃಷ್ಟಿ ಮಾಡಬೇಕಾಗ್ತದೆ. ಅದಕ್ಕಾಗಿ ಕೇಂದ್ರ ಸರ್ಕಾರ ಏನು ಮಾಡ್ತು? 2018ರಲ್ಲಿ ಶುಗರ್ ಕಂಟ್ರೋಲ್ ಆರ್ಡರ್ದಲ್ಲಿ ಬದಲಾವಣೆನ ತಂತು. ತಾವು ಹೇಳ್ತಾ ಇದ್ದಾರೆ. ಈಗ ಕಬ್ಬು ನುರಿದ ನಂತರ ಕೇವಲ ಸಕ್ಕರೆ ಮಾಡಬೇಕಾಗಿಲ್ಲ, ಎಥೆನಾಲ್ ಕೂಡ ಮಾಡಬಹುದು ಅಂತ ಪರವಾನಗಿಯನ್ನು ಸರ್ಕಾರ ಕೊಟ್ಬಿಟ್ಟಿದ್ದಾರೆ. ಎಥೆನಾಲ್ ಮಾಡೋದ್ರಿಂದ ದೇಶಕ್ಕೆ ಲಾಭ ಏನಾಯಿತು? ನಾವು ಏನು ಆಮದು ಮಾಡಿಕೊಳ್ತಾ ಇದ್ದೇವೆ ಅದರಲ್ಲಿ ನಮ್ಮ ಖರ್ಚು ಕಡಿಮೆ ಆಯಿತು. ಕಾರ್ಖಾನೆಗಳಿಗೆ ಲಾಭ ಆಗುವಂಥ ಪರಿಸ್ಥಿತಿ ಬಂತು. ಸರ್ಕಾರ ನಿರ್ಧಾರ ಮಾಡುವಂಥ ನಿಗದಿಪಡಿಸಿದಂತಹ ಫೇರ್ ಆವರೇಜ್ ಪ್ರೈಸನ್ನು ರೈತರಿಗೆ ಕೊಡಲಿಕ್ಕೆ ಕಾರ್ಖಾನೆಗಳು ಕೂಡ ಸ್ವಲ್ಪ ಮಟ್ಟಿಗೆ ಸರಳವಾಗಿದೆ. ಇದೊಂದು ಉದಾಹರಣೆ. ಈ ರೀತಿ ನಾವು ನಮ್ಮ ನೀತಿಯಲ್ಲಿ ಬದಲಾವಣೆ ತಂದಾಗ ಮಾತ್ರ ರೈತರಿಗೆ ಹೊಸ ಅವರ ಉತ್ಪಾದನೆಗೆ ಬೇಡಿಕೆನ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ. APMCಯಲ್ಲಿ ಕೇವಲ ನಮ್ಮ ಕಮಿಷನ್ ಏಜೆಂಟ್ಸು, ಟ್ರೇಡರ್ಸು ತಿನ್ನಲಿಕ್ಕೆ ಬೇಕಾದಂಥ ಸಾಮಗ್ರಿಗಳನ್ನು ಮಾತ್ರ ಖರೀದಿ ಮಾಡಬಾರ್ದು. ಒಬ್ಬ ಇಂಡಸ್ಟ್ರಿ ಕೂಡ ಬಂದು ಅಲ್ಲಿ ಖರೀದಿ ಮಾಡಬೇಕು. ಆವಾಗ ನಮ್ಮ ರೈತರ ಬೇಡಿಕೆ, ಉತ್ಪಾದನೆಗಳಿಗೆ ಬೇಡಿಕೆ ಆಗುತ್ತೆ. ಇವತ್ತು ಸರ್ಕಾರದ ಉದ್ದೇಶ ಇಷ್ಟೇ, ಯಾವ ರೀತಿಯಿಂದ ರೈತರ ಉತ್ಪಾದನೆಗಳಿಗೆ ಹೆಚ್ಚಿನ ಬೇಡಿಕೆ ಬರಬೇಕು. ಮಾನ್ಯ ಪ್ರಧಾನಮಂತ್ರಿಗಳು ರೈತರ ಆದಾಯ ದ್ವಿಗುಣ ಮಾಡಬೇಕು ಅಂತ ಹೇಳಿದ ಉದ್ದೇಶ ಇಷ್ಟೇ. ಅಲ್ಲಿ 3 ವಿಷಯ ವಸ್ತುಗಳನ್ನು ನಾವು ಅರ್ಥ ಮಾಡಿಕೊಂಡು ಅದಕ್ಕೆ ನಾವು ಕೆಲಸ ಮಾಡಬೇಕಾಗುತ್ತೆ. ಮೊದಲನೇದು ರೈತರ ಇಳುವರಿ ಜಾಸ್ತಿ ಆಗಬೇಕು. ಅದು ತೋಟಗಾರಿಕೆ ಇರ್ಬೋದು, ಬಯಲು ಸೀಮೆ ಬೆಳೆಗಳಿರ್ಬೋದು, ಹಾಲು ಉತ್ಪಾದನೆ ಇರ್ಬೋದು, ಮಾಂಸ ಉತ್ಪಾದನೆ ಇರ್ಬೋದು, ಏನೇ ಇರಬಹುದು, ಇಳುವರಿ ಜಾಸ್ತಿ ಆಗಬೇಕು. ಉದಾಹರಣೆಗೆ ಗೋವಿನ ಜೋಳ ನಮ್ಮ ದೇಶದಲ್ಲಿ 1 ಹೆಕ್ಟೇರ್ಗೆ ಸರಾಸರಿ 27 ಕ್ವಿಂಟಲ್ ಬೆಳೀತದೆ. ಅದೇ ಅಮೆರಿಕಾದಲ್ಲಿ 1 ಹೆಕ್ಟೇರ್ಗೆ 120 ಕ್ವಿಂಟಲ್ ಬೆಳೀತಾರೆ. ಯಾಕೆ ನಾವು ಕೂಡ 27 ಕ್ವಿಂಟಲ್ನಿಂದ 50 ಕ್ವಿಂಟಲ್ ಹೋಗಬಾರ್ದು? ಇಳುವರಿ ಜಾಸ್ತಿ ಆಯಿತು ಅಂತಂದರೆ ಲಾಭ ಜಾಸ್ತಿ ಆಗುವ ಸಾಧ್ಯತೆ ಹೆಚ್ಚು.
ಅದು ಕೇವಲ ಇಳುವರಿ ಜಾಸ್ತಿ ಆದರೂ ಲಾಭ ಆಗೋದಿಲ್ಲ. ಖರ್ಚು ಬಹಳ ಮುಖ್ಯ. ರೈತನ ಖರ್ಚು ಕಡಿಮೆ ಆಗಬೇಕು. ಅದು ನೀರಿನ ಮೇಲೆ ಇರಬಹುದು, ಗೊಬ್ಬರದ ಮೇಲೆ ಇರಬಹುದು, ಕೀಟನಾಶಕದ ಮೇಲೆ ಇರಬಹುದು, ಮತ್ತಾವುದೇ ಪ್ರಕಾರದ ಖರ್ಚುಗಳಿರ್ಬೋದು. ಎಲ್ಲ ನಾನಾ ಥರದ ಖರ್ಚುಗಳು ಕಡಿಮೆ ಆಗಬೇಕು. ಮೂರನೇದು, ಬೆಳೆದಂಥ ವಸ್ತುಗಳಿಗೆ ಬೇಡಿಕೆ ಇರಬೇಕು. ಅದನ್ನೇ ನಾನು ತಮಗೆ ಹೇಳಿದೆ. ಇವತ್ತು ತೋಟಗಾರಿಕೆ ಉದಾಹರಣೆ ತಗೊಳ್ಳೋಣ. ನಮ್ಮ ದೇಶದಲ್ಲಿ ನಾನು ಹೇಳಿದೆ 335 ಮಿಲಿಯನ್ ಟನ್ ಬೆಳೀತೇವೆ ಅಂತ. ಆದರೆ 20% ಸರಾಸರಿ ಹಾಳಾಗಿ ಹೋಗ್ತಾ ಇದೆ. ಅಂದರೆ ಸುಮಾರು 80 ಮಿಲಿಯನ್ ಟನ್ ಮಾರುಕಟ್ಟೆ ಮುಟ್ಟುವ ಮುಂಚೆನೇ ಅದು ಹಾಳಾಗಿ ಹೋಗ್ತಾ ಇದೆ. ಬೆಳೆದು ಏನು ಪ್ರಯೋಜನ? ಬೆಳಲಿಕ್ಕೆ ಆಗಲೇ ನಾವು ಹಣ ವಿನಿಮಯ ಮಾಡಿದ್ದೇವೆ, ಖರ್ಚು ಮಾಡಿದ್ದೇವೆ, ಆದರೆ ಮಾರುಕಟ್ಟೆಗೆ ತಲುಪ್ತಾ ಇಲ್ಲ. ಇದು ಕಾರಣ ಅಂತಂದರೆ ನಮಗೆ ಬೇಕಾದಂಥ ಅಗ್ರಿ ಲಾಜಿಸ್ಟಿಕ್ಸ್ ನಮ್ಮ ರೈತನಿಗೆ ತನ್ನ ಜಮೀನಿನಿಂದ ಮಾರುಕಟ್ಟೆವರೆಗೆ ಸಾಗಣೆ ಮಾಡಲಿಕ್ಕೆ ಬೇಕಾದಂಥ ಉಪಕರಣಗಳಿವೆ. ಅದರ ಅರ್ಥ ಕೇವಲ ನಾವು ಒಂದು ಟ್ರಕ್ ಆಗಲಿ ರೀಫರ್ ವ್ಯಾನ್ ಆಗಲಿ ಕೊಟ್ಟರೆ ಸಾಕಾಗತ್ತಂತಲ್ಲ. ಒಬ್ಬ ರೈತ ಕುಷ್ಟಗಿಯಿಂದ ಕೊಪ್ಪಳಕ್ಕೆ ಬರ್ಬೋದು, ರಾಯಚೂರು ಮಾರುಕಟ್ಟೆಗೆ ಹೋಗ್ಬೋದು, ಅಥವಾ ಹೈದರಾಬಾದ್ಗೆ ಹೋಗ್ಬೋದು. ಅಲ್ಲಿ ಖರೀದಿ ಮಾಡಲಿಲ್ಲ ಅಂತಂದ್ರೆ ಏನು ಮಾಡಬೇಕು? ಅಥವಾ ಅವನಿಗೆ ಒಳ್ಳೆಯ ಬೆಲೆ ಸಿಗುವವರೆಗೆ ಅಲ್ಲಿ ಶೇಖರಣೆ ಮಾಡಲಿಕ್ಕೆ ಬೇಕಾದಂತಹ ಸ್ಟೋರೇಜ್ ಬೇಕಾಗುತ್ತೆ. ಹಾಲು ತಗೊಳ್ಳಿ, ಹಾಲನ್ನು ನಾವು ಚಿಲ್ ಮಾಡಿ ಅದನ್ನು ಪ್ರಾಸೆಸ್ ಮಾಡಿದರೆ 4 ಗಂಟೆಯಲ್ಲಿ ಕೆಟ್ಟು ಹೋಗ್ಬಿಡುತ್ತೆ. ಒಂದು ಹಣ್ಣು 4 ದಿನ, 5 ದಿನ, 6 ದಿನಗಳಲ್ಲಿ ಕೆಟ್ಟು ಹೋಗ್ಬಿಡುತ್ತೆ. ದ್ವಿದಳ ಧಾನ್ಯ ಒಂದು 6 ತಿಂಗಳು ಇಡ್ಬೋದು. ಭತ್ತ 1 ವರ್ಷ ಇಡಬಹುದು. ಪ್ರತಿಯೊಂದಕ್ಕೂ ಅದರದ್ದೇ ಆದಂಥ ಜೀವ ಇದೆ. ಅಷ್ಟರೊಳಗಾಗಿ ನಾವು ಮಾರಾಟ ಮಾಡಬೇಕು. ಮಾರಾಟ ಮಾಡ್ಲಿಕ್ಕೆ ಆಗಲಿಲ್ಲ ಅಂದ್ರೂ ಕೆಟ್ಟೋಗ್ಬೇಕು. ಆ ಕಾರಣ ವಿಜ್ಞಾನ, ತಂತ್ರಜ್ಞಾನ ಮತ್ತು ಈ ಎಲ್ಲ ಅಗ್ರಿ ಲಾಜಿಸ್ಟಿಕ್ ವಸ್ತುಗಳನ್ನ ಹೇಳಿದೆ ಅವೆಲ್ಲ ಬೇಕಾಗ್ತವೆ. ಅದಕ್ಕೆ ಪ್ಯಾಕ್ ಹೌಸ್ ಅಂತಾರೆ, ರೀಫರ್ ವ್ಯಾನ್ ಅಂತಾರೆ. ರೀಫರ್ ವ್ಯಾನ್ ಅಂತಂದರೆ ಕೇವಲ ನಾರ್ಮಲ್ ಟ್ರಕ್, ಆರ್ಡಿನರಿ ಟ್ರಕ್ ಅಲ್ಲ, ತಂಪಾಗಿ, ಕೂಲಾಗಿ, ಫ್ರೀಜಾಗಿ, ಚಿಲ್ಲಾಗಿ ಸಾಗಣೆ ಮಾಡುವಂಥ ಒಂದು ಟ್ರಕ್ ಅದು. ನಮ್ಮ ದೇಶದಲ್ಲಿ ಉದಾಹರಣೆಗೆ 2015ರಲ್ಲಿ ನಮಗೆ 60,000 ಅಂತ ರೀಫರ್ ವ್ಯಾನ್ ಬೇಕಾಗಿತ್ತು, ಕೇವಲ 10,000 ಆಯಿತು. ಸರ್ಕಾರ ಅದರ ಬಗ್ಗೆ ಗಮನ ಹರಿಸಿ ಕಳೆದ 7 ವರ್ಷಗಳಲ್ಲಿ ಈಗ ಸುಮಾರು 30,000ದಷ್ಟು ರೀಫರ್ ವ್ಯಾನನ್ನು ದೇಶದಲ್ಲಿ ಮಾಡಿದ್ದೆ. ಅಂದರೆ ಇವತ್ತು ನಮ್ಮೆಲ್ಲರ ಉದ್ದೇಶ ಇಷ್ಟೇ, ರೈತರ ಇಳುವರಿ ಜಾಸ್ತಿ ಮಾಡೋದ್ರ ಜೊತೆಗೆ ಅದನ್ನು ಹೇಗೆ ಮಾರುಕಟ್ಟೆಗೆ ತಲುಪಿಸಬೇಕು. ಮಾರುಕಟ್ಟೆ ಅಂದರೆ ಕೇವಲ ಭಾರತದ ಮಾರುಕಟ್ಟೆ ಅಲ್ಲ, ಭಾರತದ ಹೊರಗಡೆ. ಅದಕ್ಕಾಗಿ ಒಂದು ಹೊಸ ಎಕ್ಸ್ಪೋರ್ಟ್ ಪಾಲಿಸಿ ನಾವು ಮಾಡಿದ್ದೇವೆ. 2018ರಲ್ಲಿ ನಾವು ಸುಮಾರು 35 ಅಥವಾ $350 ಮಿಲಿಯನ್ ಎಕ್ಸ್ಪೋರ್ಟ್ ಮಾಡ್ತಾ ಇದ್ವಿ. ಇವತ್ತು 2 ಪಟ್ಟಾಗಿದೆ 4 ವರ್ಷ. ಹೊಸ ನೀತಿ, ಹೊಸ ನಿಯಮ, ಸರ್ಕಾರ ಅದಕ್ಕೆ ಬೇಕಾದಂತಹ ಸಹಾಯ ಮಾಡ್ತಾ ಇದೆ. ಆದರೆ ಒಂದು ನಾವೆಲ್ಲರೂ ನೆನಪಿಟ್ಕೊಳ್ಬೇಕು, ನಮ್ಮ ದೇಶದಲ್ಲಿ, ಜಗತ್ತಿನಲ್ಲಿ ಎಲ್ಲ ಜ್ಞಾನ, ತಂತ್ರಜ್ಞಾನ ಎಲ್ಲ ಇದೆ. ಅದು ರೈತರಿಗೆ ಹೇಗೆ ತಲುಪಿಸೋದು? ಎಲ್ಲದಕ್ಕೂ ಹಣ ಬೇಕಾಗುತ್ತೆ. ಎಲ್ಲರಿಗೂ ಡ್ರೋನ್ ಖರೀದಿ ಮಾಡಲಿಕ್ಕಾಗೋದಿಲ್ಲ, ಎಲ್ಲರಿಗೂ ಟ್ರ್ಯಾಕ್ಟರ್ ಖರೀದಿ ಮಾಡಲಿಕ್ಕಾಗೋದಿಲ್ಲ. ಯಾಕಂತಂದರೆ ಸರಾಸರಿ ನಮ್ಮ ದೇಶದಲ್ಲಿ 2011ರಲ್ಲಿ ಒಂದು ಭೂಮಿಯ ವಿಸ್ತಾರ 1.1 ಹೆಕ್ಟೇರ್ ಅಂತಂದರೆ ಸುಮಾರು 2.5 ಎಕರೆ. ಈಗ ಈ ಕಳೆದ 10 ವರ್ಷ ಇನ್ನೂ ಕಡಿಮೆ ಆಗಿದೆ. ಜನಸಂಖ್ಯೆ ಅಷ್ಟು ಜಾಸ್ತಿ ಆಗಿದೆ. ಕರ್ನಾಟಕ ಇನ್ನೂ ಸ್ವಲ್ಪ ವಾಸು. ನೀವು ಉತ್ತರ ಪ್ರದೇಶಕ್ಕೆ ಹೋದರೆ ಇದರ ಅರ್ಧ ಕೂಡ ಇರೋದಿಲ್ಲ, ಅಷ್ಟು ಜನಸಂಖ್ಯೆ ಅಲ್ಲಿ. ಅದರರ್ಥ ಇವತ್ತು ನಮ್ಮ ರೈತರಿಗೆ
ಇದನ್ನು ಅನುಕೂಲ ಮಾಡಿಕೊಡ್ಬೇಕು ಅಂತಂದರೆ ಅವರನ್ನು ಒಟ್ಟು ತರಬೇಕಾಗುತ್ತೆ. ಅದಕ್ಕಾಗಿ ಫಾರ್ಮರ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ ಭಾಳ ಮುಖ್ಯ. ನಾವು ಯುರೋಪ್ ರಾಷ್ಟ್ರಕ್ಕೆ ಹೋದರೆ ಸರಾಸರಿ ಒಬ್ಬರ ವಿಸ್ತಾರ 500 ಎಕರೆ ಇರುತ್ತೆ. ಅಮೆರಿಕಾದಲ್ಲಿ ಕನಿಷ್ಠ 1,000 2,000 ಎಕರೆ ಇರುತ್ತೆ. 1,000 ಎಕರೆ ಇದ್ದಂದರೆ ಭಾಳ ಚಿಕ್ಕ ರೈತ ಅವನು. 10,000 ಎಕರೆ ಇದ್ದವನೇ ರೈತ. ಇಲ್ಲಿ ದೊಡ್ಡ ರೈತ ಅಂತಂದ್ರೆ 10 ಹೆಕ್ಟೇರ್. ಯಾರ್ದೋ ಒಂದು 50 ಎಕರೆ ಇದೆ, 100 ಎಕರೆ ಇದೆ, ಅವ್ನು ಭಾಳ ಗೌಡ ಇರಬೇಕು ಅಂತೀವಿ. ಪಾಪ ಅವನ ಲೆಕ್ಕಕ್ಕೆ ಇರೋದಿಲ್ಲ ಅಮೆರಿಕದಲ್ಲಿ. ಅಂದರೆ ಅಷ್ಟು ಕಷ್ಟ ಇದೆ ನಮ್ಮ ದೇಶದಲ್ಲಿ, ಅರ್ಥ ಮಾಡ್ಕೊಳ್ಬೇಕು. ಅನೇಕರು ಹೇಳ್ತಾರೆ, ಯಾಕೆ ರೈತರಿಗೆ ನಾವು ಇನ್ಕಮ್ ಟ್ಯಾಕ್ಸು ಅವರಿಂದ ಅವ್ರಿಗೆ ಚುಕ್ತಿ ಕೊಟ್ಬಿಟ್ಟು ಏನು ಮಾಡಲಿಕ್ಕಾಗತ್ತೆ? ಅದಕ್ಕಾಗಿ ನಾವು ಎಲ್ಲ ನಮ್ಮ ಚಿಕ್ಕ ಹಿಡುವಳಿದಾರರನ್ನ ಒಂದಾಗಿ ಮಾಡಬೇಕಾಗುತ್ತೆ. ಅದಕ್ಕಾಗಿ ಭಾರತ ಸರ್ಕಾರ ಈ 2024 ಕನಿಷ್ಠ 10,000 ಫಾರ್ಮರ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ ಮಾಡಬೇಕು ಅಂತ ಒಂದು ಗುರಿಯನ್ನು ಹಾಕ್ಕೊಂಡು ಅದ್ರ ಪ್ರಕಾರ ಕೆಲಸ ಆಗ್ತಾ ಇದೆ. ರಾಜ್ಯ ಸರ್ಕಾರಗಳು ಕೂಡ ಅದೇ ತೆರನಾದಂತಹ ಸಹಾಯ ಮಾಡ್ತಾ ಇದೆ. ಯಾವಾಗ ನಾವು ಈ ಫಾರ್ಮರ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ ಮಾಡ್ತೀವಿ, ರೈತರಿಗೆ ನಾವು ಈ ತಂತ್ರಜ್ಞಾನವನ್ನು ಅವರಿಗೆ ತಲುಪಿಸ್ತೀವಿ, ಆವಾಗ ಸ್ವಾಭಾವಿಕವಾಗಿ ರೈತನ ಜೀವನದಲ್ಲಿ ಬದಲಾವಣೆ ಆಗಲಿಕ್ಕೆ ಸಾಧ್ಯ. ಈ ಕೊನೆಯ ಮಾತು ಅಂತಂದರೆ, ಇಲ್ಲಿವರೆಗೆ ಕೃಷಿ ವಿಸ್ತರಣೆ ಕೇವಲ ಸರ್ಕಾರದ ಜವಾಬ್ದಾರಿ ಆಗಿತ್ತು. ಅಗ್ರಿಕಲ್ಚರ್ ಎಕ್ಸ್ಟೆನ್ಷನ್ ಆಫೀಸರ್, ಅಗ್ರಿಕಲ್ಚರ್ ಆಫೀಸರ್, ಡೆಪ್ಯೂಟಿ ಡೈರೆಕ್ಟರ್ ಹಾರ್ಟಿಕಲ್ಚರ್, ಅಗ್ರಿಕಲ್ಚರ್, ಆನ್ಯುವಲ್ ಹಸ್ಬೆಂಡ್ರಿ. ಆದರೆ ಇವತ್ತು ನಿಧಾನವಾಗಿ ನಮ್ಮ ಕೆಲ ರೈತರು ಕೂಡ ಖಾಸಗಿ ವಿಸ್ತರಣಾ ಸಂಸ್ಥೆಗಳ ಲಾಭವನ್ನು ಪಡೆಯಲಿಕ್ಕೆ ಆರಂಭ ಮಾಡಿದ್ದಾರೆ. ಎಲ್ಲೆಲ್ಲಿ ವಿಶೇಷವಾಗಿ ತೋಟಗಾರಿಕೆ ಹೆಚ್ಚಿಗೆ ಬೆಳೀತಾ ಇದೆ, ಅವರೆಲ್ಲ ಕೇವಲ ಸಾರ್ವಜನಿಕ ವಿಸ್ತರಣಾ ಅಧಿಕಾರಿಗಳ ಮೇಲೆ ಮಾತ್ರ ಅಲ್ಲ, ಖಾಸಗಿ ವಿಸ್ತರಣಾ ಸಂಸ್ಥೆಗಳ ಜೊತೆಯೂ ಕೂಡ ತಮ್ಮ ಸಂಬಂಧವನ್ನು ಬೆಳೆಸ್ಕೊಳ್ತಾ ಇದ್ದಾರೆ. ಈ ಅಯೋಧ್ಯ ಅಕಾಡೆಮಿ ಏನಿದೆ, ಆ ಒಂದು ದೃಷ್ಟಿಯಲ್ಲಿ ಒಂದು ದಿಟ್ಟ ಹೆಜ್ಜೆ. ಪುಕ್ಕಟ್ಟೆಯಾಗಿ ಸಿಗ್ತಾ ಇದೆ, ಯಾಕೆ ಇವ್ರ ಹತ್ರ ಬರಬೇಕು? ಯಾಕಂತಂದರೆ ಇವರು ಒಬ್ಬ ರೈತನಿಗೆ ವಿಶೇಷವಾಗಿ ವಿಶಿಷ್ಟವಾಗಿ ಬೇಕಾದಂತಹ ಮಾಹಿತಿಯನ್ನು ಕೊಡುವಂಥ ಸಾಮರ್ಥ್ಯ ಹೊಂದಿದ್ದಾರೆ. ಇವತ್ತು ನಮ್ಮ ದೇಶದಲ್ಲಿ ಅನೇಕ ಕಡೆ ಇಂಥವನ್ನು ನೋಡ್ತಾ ಇದ್ದೇವೆ. ಕೇವಲ ಜ್ಞಾನ ಅಲ್ಲ, ಜ್ಞಾನದ ಜೊತೆಗೆ ಬೇಕಾದಂಥ ಅನೇಕ ಸಾಮಗ್ರಿಗಳನ್ನು, ಉಪಕರಣಗಳನ್ನು ಕೂಡ ಅವರು ಕೊಡಲಿಕ್ಕೆ ಅವರಿಗೆ ಸಾಧ್ಯ ಆಗುತ್ತೆ. ಅಲ್ಲಿ ಸ್ವಲ್ಪ ನಿಮಗೆ ಖರ್ಚಾಗ್ಬೋದು, ಆದರೆ ಆ ಖರ್ಚಿನಿಂದ ನಿಮ್ಮ ಖರ್ಚು ಕಡಿಮೆ ಆಗ್ತಾ ಇದೆ ಅಂತಂದರೆ ಭಾಳ ಒಳ್ಳೆಯದು. ಇಳುವರಿ ಜಾಸ್ತಿ ಆಗ್ತಾ ಇದೆ, ಭಾಳ ಒಳ್ಳೆಯದು. ಯಾವ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಬೇಕು ಅದು ನಿಮ್ಗೆ ಗೊತ್ತಾಗುತ್ತೆ. ಯಾಕಂದರೆ ಎಲ್ಲ ಮಾರುಕಟ್ಟೆಗಳು ಒಂದೇ ತೆರನಾದ ಬೆಲೆ ಇರೋದಿಲ್ಲ. ಗದಗ ಮಾರುಕಟ್ಟೆಯಲ್ಲಿ ಒಂದಿರುತ್ತೆ, ಸಾಂಗ್ಲಿಗೆ ಹೋದರೆ ಇನ್ನೊಂದು ಬೇರೆ ಇರುತ್ತೆ. ಆದರೆ ಸಾಂಗ್ಲಿಗೆ ಯಾವಾಗ ಹೋಗಬೇಕು, ಗದಗಿನಲ್ಲಿ ಯಾವಾಗ ಮಾರಾಟ ಮಾಡಬೇಕು, ಹಾಪೂರಿಗೆ ಯಾವಾಗ ಹೋಗಬೇಕು, ಇವನ್ನೆಲ್ಲ ನಾವು ತಿಳಿದುಕೊಳ್ಬೇಕು ಅಂತಂದರೆ ಡಿಜಿಟಲ್ ಟೆಕ್ನಾಲಜಿ ಭಾಳ ಇಂಪಾರ್ಟೆಂಟ್. ಅದಕ್ಕೆ ಮಾರ್ಕೆಟ್ ಇಂಟೆಲಿಜೆನ್ಸ್ ಅಂತಾರೆ. ಅಂದರೆ ಇವತ್ತು ರೈತ ಮಾರುಕಟ್ಟೆ ಅರ್ಥ ಮಾಡಿಕೊಂಡು ಬೆಳಿಬೇಕು. ಮಾರುಕಟ್ಟೆ ಅರ್ಥ ಮಾಡಿಕೊಂಡು ತನ್ನ ಎಲ್ಲ ಕೃತಿಗಳನ್ನು ನೆರವೇರಿಸಬೇಕಾಗತ್ತೆ. ಯಾವಾಗ ಮಾರಾಟ ಮಾಡಬೇಕು, ಯಾವಾಗ ಮಾಡಬಾರ್ದು. ಇದಕ್ಕಾಗಿ ಇಂಥ ಅಕಾಡೆಮಿ ಏನಿದೆ ಇವರಿಗೆ ಸಾಧ್ಯ ಆಗುತ್ತೆ. ಅವರು ಲಾಭಾಂಶ ಮೇಲೆ ಮಾಡ್ತಾ ಇರೋದ್ರಿಂದ ಅವ್ರಿಗೂ ಕೂಡ ಅಷ್ಟೇ ಕಟ್ಟುನಿಟ್ಟಾಗಿ ಕೆಲಸ ಮಾಡಬೇಕಾಗುತ್ತೆ. ನಮ್ಮ ಸರ್ಕಾರಿ ಸೇವಾ ಕ್ಷೇತ್ರದಲ್ಲಿ ಆದಂತೆ ಮಾಡಲಿಕ್ಕಾಗಲ್ಲ. ಅಲ್ಲಿ ಏನಾದರೂ ನಡೆಯುತ್ತೆ, ಏನಾಗಿದ್ರೂ ನಡೆಯುತ್ತೆ. ಅದು ನಾನು ಭಾಳ ಒಂದು ಜನರಲಿ ಹೇಳ್ತಾ ಇದ್ದೇನೆ. ಅರ್ಥ ಅವ್ರು ಕೆಲಸ ಮಾಡ್ತಾ ಇಲ್ಲ ಅಂತಲ್ಲ, ಅವ್ರು ಕೆಲಸ ಮಾಡಿದ್ದಾರೆ ಅಂತ ಇಷ್ಟು ದೇಶ ಬೆಳೆದಿದೆ. ಈಗ ದೇಶ ಬೆಳೀತಾ ಇರಲಿಲ್ಲ. ಆದರೆ ಇವತ್ತು ರೈತರು ಕೂಡ ಉದ್ಯಮಿ ಆಗಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಆ ದಿಶೆಯಲ್ಲಿ ಈ ಕೊಪ್ಪಳ ಅಂತ ಒಂದು ನಗರದಲ್ಲಿ
ತುಂಗಭದ್ರಾ ಅಚ್ಚುಕಟ್ಟಿನ ಪ್ರದೇಶದಲ್ಲಿ ತಾವೆಲ್ಲರೂ ಈ ಅಕಾಡೆಮಿಗೆ ಸಹಾಯ ಮಾಡಬೇಕು, ಅವರ ಸೌಲಭ್ಯ ಪಡೆದುಕೊಳ್ಳಿ. ನಾವೆಲ್ಲರೂ ಕಲಿತುಕೊಳ್ಬೇಕಾದದ್ದು ಭಾಳ ಇದೆ. ಈ ನಮ್ಮ ತುಂಗಭದ್ರಾ ಅಚ್ಚುಕಟ್ಟೇನಿದೆ, ಇಲ್ಲಿಂದ ಆರಂಭ ಆಗಿ ಮಾನ್ವಿವರೆಗೆ, ಮಾನ್ವಿಯಿಂದ ರಾಯಚೂರು ಅಲ್ಲಿವರೆಗೆ 144 ಕಿಲೋಮೀಟರ್ ಹೋಗುತ್ತೆ ಕೆನಾಲ್. ಆಗಲೇ ಜವಳು ಸವಳು ಭೂಮಿ ಭಾಳಷ್ಟು ಆಗಿಬಿಟ್ಟಿದೆ, ಏನು ಬೆಳೀತಾ ಇಲ್ಲ, ಉಪ್ಪು ಪ್ರದೇಶ ಆಗಿಬಿಟ್ಟಿದೆ. ಇದಕ್ಕೆಲ್ಲ ರೈತರಿಗೆ ಒಳ್ಳೆಯ ಜ್ಞಾನ ಮತ್ತು ತಂತ್ರಜ್ಞಾನ ತಲುಪಿಸಬೇಕಾಗುತ್ತೆ. ಇವೆಲ್ಲ ನಮ್ಮೆಲ್ಲ ಕೆಲಸ. ಮಣ್ಣಿದ್ರೆ ಮಾತ್ರ ನಮ್ಮ ಜೀವನ. ನಾನು ಮಹಾಂತೇಶ್ ಅವರಿಗೆ ಶುಭೇಚ್ಛೆಯನ್ನು ಹೇಳ್ತೇನೆ. ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಅವರು, ಅವರ ಸಂಗಡಿಗರು ಮತ್ತು ಇನ್ನೂ ಹೆಚ್ಚಿನ ತಾಂತ್ರಿಕ ಜ್ಞಾನವನ್ನು ಹೊಂದಿದಂಥ ಜನರು ಸೇರಿಕೊಂಡು ಈ ಕೃಷಿ ಕ್ಷೇತ್ರಕ್ಕೆ ಒಂದು ಕೊಡುಗೆಯನ್ನು ಕೊಡಲಿ, ಒಂದು ಉದಾಹರಣೆ ಆಗಲಿ. ಸಹಕಾರ, ನಮ್ಮ ಹಿರಿಯರ ಸಹಯೋಗ ಮತ್ತು ಪೂಜ್ಯರ ಆಶೀರ್ವಾದ ಸದಾಕಾಲ ಅವರ ಮೇಲೆ ಇರಲಿ ಅಂತ ಹೇಳಿ, ನನಗೆ ಇಲ್ಲಿ ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಅವರಿಗೆ ನಿಮಗೆಲ್ಲ ಧನ್ಯವಾದಗಳನ್ನು ಹೇಳ್ತೇನೆ. ಕೊನೆಯ ಮಾತು ಅಂತಂದರೆ 3 ವಿಷಯ ಇದೆ. ಒಂದು ವಿಚಾರ, ಆಚಾರ ಮತ್ತು ಕೃತಿ. ಈ 3ರಲ್ಲಿ ಭಾಳ ತಾರತಮ್ಯ ಇರುತ್ತೆ ನಮ್ಮ ಸಮಾಜದಲ್ಲಿ. ಬಸವಣ್ಣನವರು ಹೇಳಿದ್ದು, ನಾವು ಏನು ಆಲೋಚನೆ ಮಾಡ್ತೀವಿ ಅದೇ ನಮ್ಮ ವಿಚಾರ ಇರುತ್ತೆ, ಅದೇ ನಾವು ಮಾತಾಡಬೇಕು. ಆ ಮಾತು ಮತ್ತು ಕೃತಿ ಮಧ್ಯೆ ಏನೂ ವ್ಯತ್ಯಾಸ ಇರಬಾರ್ದು. ಅದನ್ನೇ ಹೊಸ ಯುಗದಲ್ಲಿ ಮಹಾತ್ಮ ಗಾಂಧೀಜಿಯವರು ಕೂಡ ಹೇಳಿದರು. ಅದನ್ನು ನಾವು ಅರ್ಥ ಮಾಡಿಕೊಂಡು ಅದನ್ನು ನಾವೆಲ್ಲರೂ ನೆರವೇರಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ಅಂದಾಗ ಕೃಷಿಗೆ ಮತ್ತು ಕನ್ನಡ ನಾಡಿಗೆ, ಭಾರತಕ್ಕೆ ಶೋಭೆ ತರುತ್ತೆ ಅಂತ ಹೇಳಿ ನಿಮಗೆಲ್ಲರಿಗೆ ನಮಸ್ಕರಿಸಿ ನನ್ನನ್ನು ಮಾತುಗಳನ್ನು ಮುಗಿಸ್ತೇನೆ.